ಸಂತೋಷ ಆಯಿತು. ಮೇಡಮ್ ಅವರು ಮಹಿಳಾ ದಿನಾಚರಣೆಗೆ ಒಂದು ವಿಮರ್ಶಿಟ್ಟು ಭಾಳ ಜನ ಸೇರಿದ್ರು. 450 ಜನ ಹೇಳಿದ್ರು. ಅವ್ರು ಬೆಳಿಗ್ಗೆ ಸ್ಪೋರ್ಟ್ಸು, ಆಮೇಲೆ ಊಟ ಎಲ್ಲ ಕೊಟ್ಟು ಭಾಳ ಭಾಳ ಜನ ಎಂಜಾಯ್ ಮಾಡ್ಕೊಂಡು ಹೋದ್ರು. ಅದೇ ನಮ್ಮ ಸಂತೋಷ. ಅದ್ರ ಜೊತೆ ಇಂಪಾರ್ಟೆಂಟ್ ಅಂದರೆ 75 ಇಯರ್ಸ್ ಮೇಲಿರೋರಿಗೆ ಸನ್ಮಾನ, ಲೇಡೀಸ್ಗೆ ಅದು ಸುಮಾರು ಜನ ಬಂದಿದ್ರು. ಅವ್ರಿಗೆಲ್ಲ ಸನ್ಮಾನ ಮಾಡಬೇಕಾದ್ರೆ ನಮಗೆಲ್ಲ ಭಾರಿ ಖುಷಿ ಆಯಿತು. ಅವರ ಫೋಟೋಗಳು ತಗೊಂಡೋಗಿ ಅವ್ರ ಮೊಮ್ಮಕ್ಕಳಿಗೆ ಅವ್ರಿಗೆಲ್ಲ ತೋರಿಸಿ ಅದೆಲ್ಲ ಇದು ಮಾಡಿಕೊಂಡು ಇದೆಲ್ಲ ಹ್ಯಾಪಿ. ಒಟ್ಟಲ್ಲಿ ಬೇರೆಯವ್ರು ಮಾಡೋದಕ್ಕೆ ನಾವು ಮಾಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ಇಂಥ ಕಾರ್ಯಕ್ರಮವನ್ನು ಮಹಿಳಾ ನಮ್ಮ ನಗೆಕುಟಗಳ ಮಹಿಳಾ ಯಾಕಂದರೆ ಟೋಟಲಿ ನಮ್ಮ ಸ್ಟೇಟಲ್ಲಿ 450 ನಗೆಕುಟಗಳಿದೆ. ಸ್ಟೇಟಲ್ಲಿ ಬೆಂಗಳೂರಲ್ಲಿ 225 ನಗೆಕುಟಗಳಿದೆ. ಸೊ ಅದರಿಂದ ಅವೆಲ್ಲ ಸೇರಿ ಒಂದೊಂದು ಸೇರಿ ಎಂಜಾಯ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಮೇಡಮ್ ಅವ್ರು ಹೇಳಿದ್ದಕ್ಕೆ ಅವರು ಎಲ್ಲ ತಗೊಂಡು ಭಾರಿ ಚೆನ್ನಾಗಿ ಮಾಡಿದ್ರು. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ನಮ್ಮ ಅನಿಸಿಕೆಗಳನ್ನೆಲ್ಲ ಕಂಡಕ್ಟ್ ಮಾಡಿ ಸರ್ ತುಂಬ ಚೆನ್ನಾಗಾಯಿತು. ಮಹಿಳೆಯರಿಗೆ ನೀವು ಡ್ಯಾನ್ಸ್ ಆಡಿದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದಕ್ಕೆ ಫಸ್ಟ್ ಪ್ರೈಸ್ 3,000, ಸೆಕೆಂಡ್ ಪ್ರೈಸ್ 2,000, ಥರ್ಡ್ ಪ್ರೈಸ್ 1,500 ಮತ್ತು ಕಾನ್ಸುಲೇಷನ್ ಅಂತ 1,000 ಕೊಟ್ಟವು. ಅವರೆಲ್ಲ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡಿದ್ರು ಗೊತ್ತಾ. ಅದಕ್ಕೋಸ್ಕರ ನಮ್ಗೆ ಏನು ಅನಿಸುತ್ತೆ, ಈ ಥರ ಏಜ್ ಆದವ್ರಿಗೆ, ಈಗ ನನಗೂ 73 ವರ್ಷ ಆದರೂ ಈ ಥರ ಏಜ್ ಆದವ್ರಿಗೆ ನಾವು ಮಾಡೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ, ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ವರ್ಷದಲ್ಲಿ 2 ಇದು ಮಾಡ್ತೀವಿ ಸರ್. ಕನ್ನಡ ರಾಜ್ಯೋತ್ಸವ ಇದೊಂದು 2 ನಡ್ಸ್ಕೊಂಡು ಬರ್ತಾ ಇದ್ದೀವಿ. 200 ಸರ್, 200 ಅಲ್ಲ 315 ಬೆಂಗಳೂರಲ್ಲಿ ನಗೆಕೂಟ ಇರೋದು. ಕರ್ನಾಟಕದಲ್ಲಿ 2,000 ನಗೆಕೂಟಗಳ ಮೇಲಿದೆ. ನಮ್ಮ ಕರ್ನಾಟಕಕ್ಕೆ ನಮ್ಮ ಸರ್ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನಾವು ಇಲ್ಲಿ ಬೆಂಗಳೂರು ನಗೆಕೂಟಗಳಿಗೆ ಅಧ್ಯಕ್ಷರಾಗಿದ್ದೀನಿ. ಕರ್ನಾಟಕ ನಗೆಕೂಟಗಳಿಗೆ ಜಾಯಿಂಟ್ ಸೆಕ್ರೆಟರಿ ಮಾಡಿದ್ದಾರೆ. ಎಲ್ಲ ಥರ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡ್ತೀವಿ ಸರ್. ಇದು ನಮಗೆ ಇಷ್ಟು ಮಾತ್ರ. ಇವರೆಲ್ಲ ಬೆನ್ನೆಲುಬಾಗಿ ನೋಡಿ, ಒಂದು 15 ದಿನದಿಂದ ನನಗೆ ಹುಷಾರಿಲ್ಲ, ಆಪ್ರೇಷನ್ ಆಗಿದೆ ಇದಕ್ಕೆ. ನಮ್ಮ ಪ್ರೆಸಿಡೆಂಟು, ಸೆಕ್ರೆಟ್ರಿ, ಟ್ರೆಸರರು ಎಲ್ಲ 15 ದಿನದಿಂದ ನನ್ನ ಜೊತೆಲಿ ಓಡಾಡಿಕೊಂಡು ನನಗೆ ಹೆಲ್ಪ್ ಮಾಡಿದ್ರು. ಮೇರಿ ರಾಜು ಅಂತ, ಆಮೇಲೆ ಗೀತಾ ರಘು ಅಂತ, ಕುಸುಮಾ ಪ್ರಭುದೇವ್ ಅಂತ, ಜಾನಕಿಯವರು, ಪ್ರಮೀಳಾ ಅವರು ಎಲ್ಲರೂ ಸೇರಿಕೊಂಡು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ನಾವು ಇದು ಮಾಡ್ತಾಯಿದ್ವಿ ಸರ್. ಇಂದುಮತಿ ರಾಮಚಂದ್ರ ಅವರು ಎಲ್ಲರೂ ದಯವಿಟ್ಟು ಎಲ್ಲ ವಯಸ್ಸಾದ ಮಹಿಳೆಯರು, ತಾಯಂದಿರು ಇವತ್ತು ಡ್ಯಾನ್ಸು, ನೃತ್ಯವನ್ನು ಮಾಡುವುದರ ಮೂಲಕ ಭಾಳಷ್ಟು ಕೂಡ ಭಾಳ ಎಂಜಾಯ್ ಮಾಡಿ ಸಂಜೆವರೆಗೂ ಕೂಡ. ವಿಶೇಷವಾಗಿ ಇವತ್ತು ನಗೆ ಅಂತಕ್ಕಂಥದ್ದು ಆರೋಗ್ಯಕ್ಕೆ ಭಾಳ ಮೂಲ ಅಂತ ಹೇಳ್ತಾರೆ. ಅಂದರೆ ಒಂದು ಹೃದಯ ಕಾಯಿಲೆ ಆಗಿರೋದು, ಬೇರೆ ಎಲ್ಲ ರೀತಿಯ ಕಾಯಿಲೆಗೂ ಕೂಡ ಇದೊಂದು ರೀತಿ ನಗೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದನ್ನು ಕರ್ನಾಟಕದಲ್ಲಿ ಪ್ರಸಾರ ಮಾಡಲಿಕ್ಕೆ ಒಂದು ನಗೆ ಕಲಿತದ ಮೂಲಕ ಒಂದು ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಪ್ರೊಫೆಸರ್ ಟಿ ಸದಾಶಿವ ಅವರು ಕರ್ನಾಟಕ ಸುಮಾರು 2,000ಕ್ಕೂ ಅಧಿಕ ನಗೆ ಪೀಠಗಳ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ. ಅದೇ ಜೊತೆಗೆ ನೇತ್ರಾ ರಾಮಚಂದ್ರ ಅವರು ಕೂಡ ಬೆಂಗಳೂರಿನಲ್ಲಿ ಸುಮಾರು 315ಕ್ಕೂ ಹೆಚ್ಚು ನಗೆಕೂಟಗಳ ರಚನೆ ಮಾಡೋದ್ರ ಮೂಲಕ ಎಲ್ಲ ಹಿರಿಯರ ಆರೋಗ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿದೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಅಂತಲೇ ಹೇಳ್ಬೋದು. 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಗೇಮ್ಸು ಬೆಳಿಗ್ಗೆ 8:30ಗೆ ಶುರು ಮಾಡ್ತೀವಿ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಸಾಯಂಕಾಲ IT ಕೊಟ್ಟು ಮತ್ತು ಅವ್ರಿಗೆಲ್ಲ 5 ಆಟ ಫ್ರೀಯಾಗಿ ಆಡಿಸ್ತೀವಿ. ಅದನ್ನೆಲ್ಲನೂ ನಾವು ಅವ್ರಿಗೆ ಒಳ್ಳೆ ಪ್ರೈಸ್ಗಳು ಕೊಟ್ಟು ಖುಷಿ ಮಾಡ್ತೀವಿ. ಆಮೇಲೆ ನಮ್ಮ ಮಹಿಳೆಯರು 75 ವರ್ಷದ ಮೇಲಿರ್ತಕ್ಕಂಥ ಮಹಿಳೆಯರಿಗೆ ಮತ್ತು 85 ವರ್ಷ ಮೇಲಿರ್ತಕ್ಕಂಥ ಪುರುಷರಿಗೆ ನಾವು ಇಲ್ಲಿ ಈ ದಿನ ಎಲ್ಲ 75 ಜನಕ್ಕೆ ಸನ್ಮಾನ ಮಾಡಿದ್ವಿ. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಾಯಿತು. ನಮಗೆ ಇದೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಪ್ರೊಫೆಸರ್ ಸದಾಶಿವ ಅವರು ನಮ್ಮ ಕರ್ನಾಟಕ ನಗೆಕೂಟಗಳ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ನನಗೆ ಇಲ್ಲಿ ಬೆಂಗಳೂರು ನಗೆಕೂಟಗಳಿಗೆ ಮಹಿಳಾ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಮಾಡಿದ್ರು. ನಾನು ಇಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಅವತ್ತಿಂದ ಇವತ್ತವರೆಗೂ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗಿ 4 ತಿಂಗಳಾಗಿತ್ತು. ಆದರೂ ನಮ್ಮ ಸರು ಮಾಡಮ್ಮ ಅಂದಿದ್ದಕ್ಕೆ ನಾನು ಇವಾಗ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಚೆನ್ನಾಗಾಯಿತು. ಇವತ್ತಂತೂ 350-400 ಜನದವರೆಗೂ ಸೇರಿದ್ರು.
ತುಂಬ ಚೆನ್ನಾಗಾಯಿತು. ಬೆಳಗ್ಗೆ 8:30ಯಿಂದ ಇದ್ದು ಈಗೆಲ್ಲ 6 ಗಂಟೆಯಲ್ಲಿ ಹೋದರು. ತುಂಬ ಚೆನ್ನಾಗಾಯಿತು. ನಾವು ಇಲ್ಲಿಗೆ ನಮಗೆ ಒಂದು ಹೆಲ್ಪ್ ಮಾಡ್ತಕ್ಕಂಥ ಮಹಿಳೆಯರಿಗೆ ಮತ್ತು ನಮಗೆ ಒಂದು ನಮ್ಮ ನಡೆ ನುಡಿ ನೋಡಿ ನಮಗೆ ಒಳ್ಳೆಯ ಕೆಲಸ ಸಹಾಯ ಮಾಡ್ತಕ್ಕಂಥ ಎಲ್ಲರಿಗೂ ನಾವು ಈ ದಿನ ಒಂದು ವಂದನಾರ್ಪಣೆಯನ್ನು ಅರ್ಪಿಸ್ತಾ, ನಾನು ಈ ದಿನ ಇದೇ ಅಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ಆ ದೇವ್ರ ದಯೆಯಿಂದ ನನಗೆ ಆರೋಗ್ಯ ಕೊಡಲಿ. ನನಗಿವತ್ತು ಅವರೆಲ್ಲ ಸನ್ಮಾನ ಮಾಡಿದ್ವಲ್ಲ ಏಜ್ ಆದವ್ರಿಗೆ, ಅವರೆಲ್ಲ ನನಗೆ ಒಳ್ಳೆಯ ಆಶೀರ್ವಾದ ಮಾಡಿದ್ರು. ಮೇಡಮ್ ನಿಮಗೆ ಆರೋಗ್ಯ ಚೆನ್ನಾಗಿ ಸಿಗಲಿ ಅಂತ. ನೀವೆಲ್ಲ ನನಗೆ ಈ ಥರ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ತುಂಬ ಖುಷಿ ಆಗ್ತಾ ಇದೆ. ಈಗ ನಮ್ಮ ಸದಸ್ಯ ಸರ್ ಅವ್ರು ಮಾತಾಡ್ತಾರೆ. ತುಂಬ ಸದಸ್ಯರು